ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೀಸನಲ್ಲು ರೆಸಿಪಿ ಹಾಗೆ ಚಳಿಗೆ ಒಂದು ಬೆಸ್ಟ್ ಕಾಂಬಿನೇಷನು ಸಾಂಬಾರು ಅಂತ ಸಹ ಹೇಳ್ಬೋದು. ಆರೋಗ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಅಂತೂ ಇನ್ನೂ ತುಂಬಾ ಒಳ್ಳೆಯದು ಈ ಹಸಿ ಅಲಸಂದೆ ಕಾಳು ಹಾಲು ಸಾಂಬಾರು. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಅಲಸಂದೆ ಕಾಳು ಸುಲಿದಿಟ್ಕೊಂಡ್ರೆ ಅಂದರೆ ಬಿಡಿಸಿಟ್ಕೊಂಡ್ರೆ 20 ನಿಮಿಷದಲ್ಲಿ ಆಗೋಗುತ್ತೆ. ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ರೈಸ್ಗೂ ಸಖತ್ ಕಾಂಬಿನೇಷನು ಅಂತ ಹೇಳ್ಬೋದು. ಸೀಸನಲ್ಲಾಗಿರೋದ್ರಿಂದ ಖಂಡಿತ ಈ ಸಾಂಬಾರು ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಲಸಂದಿಕಾಯಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಹಾಕ್ತಾಯಿಲ್ಲ, ನಾನು 1/4 ಕೆ ಜಿಯಷ್ಟು ಹಾಕ್ತಾಯಿದ್ದೀನಿ. ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಅಲಸಂದೆ ಕಾಳು ಕ್ವಾಂಟಿಟಿನ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಅಥವಾ ಕಡಿಮೆ ಬೇಕಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಸಾಂಬಾರು ಅಂತ ಹೇಳ್ಬೋದು. ಈ ಸಾಂಬಾರಂತೂ ಒಂದು ಪಾತ್ರೆಯಲ್ಲಿ ನಾನು 1/4 ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆದ ನಂತರ ಈ ರೀತಿ ಕಾದ ನಂತರ ಅಲಸಂದೆ ಕಾಳು ಬಿಡಿಸಿಟ್ಕೊಂಡಿರೋ ಅಲಸಂದೆ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದೊಂದು 10 ನಿಮಿಷದಲ್ಲಿ ಬೆಂದೋಗುತ್ತೆ ಈ ಅಲಸಂದೆ ಕಾಳು ಅಂತೂ. ಅಲಸಂದೆ ಕಾಳು ಹಾಕಿದ ನಂತರ ಎಲ್ಲ ಒಂದು ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ಇನ್ನು ಮಸಾಲೆಗೆ ರೆಡಿ ಮಾಡ್ಕೊಳೋಣ. ಅಲಸಂದೆ ಕಾಳು ಬೇಯೋಷ್ಟೊತ್ತಿಗೆ ಒಂದು ಜಾರ್ಗೆ 1 ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಜಾರ್ಗೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಚಿಕ್ಕ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗಿಷ್ಟ ಆಗಿರೋ ಈ ಸಾಂಬಾರನ್ನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಜಾರ್ಗೆ ಹಸಿ ತೆಂಗಿನಕಾಯಿ ಸೇರಿಸಿದ ನಂತರ 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹುರಿದು ತೊಗೊಂಡಿದ್ದೀನಿ. ಇಲ್ಲಿ ಹುರಿದಿರೋ ಅಂಥ ಅಕ್ಕಿನ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಗಸಗಸೆ ನೋಡಿ 2 ಟೀ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಮತ್ತು 4 ಒಣಗಿದ ಮೆಣಸಿನ್ಕಾಯಿ, 2 ಟೀ ಸ್ಪೂನಷ್ಟು ಕಾಳುಮೆಣಸು ಸೇರಿಸ್ಕೊತಾ ಇದ್ದೀನಿ. ಕಾಳುಮೆಣಸು ಸೇರಿಸೋದ್ರಿಂದ ಖಾರ ಇರುತ್ತೆ. ಮೆಣಸಿನ್ಕಾಯಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಖಾರ ಕಡಿಮೆ ಆದರೆ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಮಸಾಲೆನ. ನೋಡಿ, ನಮ್ಗೆ ಹಾಲು ಸಾಂಬಾರಿಗೆ ಬೇಕಾದಂಥ ಮಸಾಲೆ ಸಿದ್ಧವಾಯಿತು. ಈಗ ಕಾಳು ಬೆಂದಿದೆಯೇನೋ ನೋಡೋಣ. ನೋಡಿ, ಇಷ್ಟು ಮಾತ್ರ ಬೆಂದಾದಮೇಲೆ ಒಂದು ಅರ್ಧ ಮುಕ್ಕಾಲು ಬೆಂದಾದಮೇಲೆ ಅಲಸಂದೆ ಕಾಳನ್ನ 200 ಗ್ರಾಮಷ್ಟು ಗಟ್ಟಿ ಹಾಲು ಸೇರಿಸ್ಕೋಬೇಕಾಗತ್ತೆ. ನೀವಿಲ್ಲಿ ಕೇಳ್ಬೋದು, ಹಾಲು ಸೇರಿಸ್ತಾ ಇದ್ದೀರಲ್ಲ ಸಾಂಬಾರಿಗೆ ಹೆಂಗಿರುತ್ತೋ ಏನೋ ಅಂತ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಲು ಹಾಕಿದ್ದೀವಿ ಈ ಸಾಂಬಾರಿಗೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದ್ದಿದ ನಂತರ ಒಂದು 5 ನಿಮಿಷ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ಟೆಕ್ಸ್ಚರ್ ನೋಡ್ಕೊಳ್ಳಿ. ನಾವು ತೆಂಗಿನಕಾಯಿ ಹಾಕಿರ್ತೀವಿ, ಗಸಗಸೆ ಹಾಕಿರ್ತೀವಿ, ಹಾಗೆ ಹುರಿದಿರೋ ಅಂಥ ಅಕ್ಕಿ ಹಾಕಿರ್ತೀವಿ. ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ಸಾಂಬಾರಂತೂ. ಟೆಕ್ಸ್ಚರ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಹಾಗೆ ಉಪ್ಪು ಖಾರ ಸಹ ನೋಡಿ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಕಮ್ಮಿ ಆಗಿರೋದ್ರಿಂದ ಸೇರಿಸ್ಕೊಂಡೆ. ಹಾಗೆ ಈ ಟೈಮಲ್ಲಿ ನಾವು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಉಪ್ಪು ಸೇರಿಸಿದ ನಂತರ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಮೊದಲೇ ಕಾಳು ಹಾಕಿದಾಗೆ ಉಪ್ಪು ಹಾಕ್ಬಿಟ್ರೆ ಹಾಲು ಹಾಕೋದ್ರಿಂದ ಕೆನೆ ಥರ ಸಾಂಬಾರೆಲ್ಲ ಆಗೋಗುತ್ತೆ. ಹಾಗಾಗಿ ಮಸಾಲೆ ಹಾಕಿದ ನಂತರ ಉಪ್ಪು ಹಾಕಿದ್ರೆ ಆರಾಮಾಗಿ ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ. ಚೆನ್ನಾಗಿ ಕುದಿಸ್ತೀವಲ್ಲ, ಹಾಗಾಗಿ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೊಳುತ್ತೆ. ಸಾಂಬಾರು ರುಚಿ ಅಂತೂ ಚೆನ್ನಾಗಿರುತ್ತೆ. ಈ ರೀತಿ 10 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಸ್ಪೆಷಲ್ ಹಸಿ ಅಲಸಂದೆ ಕಾಳು ಹಾಲು ಸಾಂಬಾರು ಸಿದ್ಧವಾಗುತ್ತೆ. ಬಿಸಿ ಬಿಸಿ ಮುದ್ದೆಗೆ ಅಲ್ಟಿಮೇಟ್ ಅಂತ ಹೇಳ್ಬೋದು ಈ ಹಸಿ ಅಲಸಂದೆ ಹಾಲು ಸಾಂಬಾರು. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ. ಈ ಚಳಿ ಸೀಸನಲ್ಲಂತೂ ಈ ಸಾಂಬಾರು ಅಂತೂ ಆರೋಗ್ಯಕ್ಕೆ ಮಾಡಿಸಿದ ಸಾಂಬಾರು ಅಂತ ಹೇಳ್ಬೋದು. ಆದರೆ ಈ ಸಾಂಬಾರು ನೈಟ್ ಮಾಡಿ ಬೆಳಗ್ಗೆಗೆ ಮಾತ್ರ ತಿನ್ನಬಾರ್ದು. ಅದೊಂದು ಪ್ರೊಸೀಜರ್ ಅಂತೂ ನೆನಪಲ್ಲಿಟ್ಕೊಳ್ಳಿ. ಬೆಳಗ್ಗೆ ಮಾಡಿ ಸಂಜೆವರೆಗೂ ತಿನ್ನಿ ಈ ಸಾಂಬಾರನ್ನ. ತುಂಬ ಅದ್ಭುತವಾಗಿ ರುಚಿಯಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನ ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸೂಪರು. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.